ರಾಜಣ್ಣ ಅವ್ರ ಸ್ಥಾನ ತುಂಬೋದಕ್ಕೆ ರಾಜಣ್ಣ ಅವ್ರು ಇಲ್ಲದ ಕಾಲಕ್ಕೆ ಯಾರು ಅಂಬರೀಷ್ ಅವರು ಇದ್ರು, ಶಂಕರಣ್ಣ ಇದ್ರು, ವಿಷ್ಣುವರ್ಧನ್ ಇದ್ರು, ಈ ಥರ ಬ್ಯಾಕ್ ಟು ಬ್ಯಾಕ್ ತುಂಬ ಜನ ನಾಯಕ ನಟರುಗಳಿದ್ರು. ಅದಾದ್ಮೇಲೆ ಬಂದರು ನೆಕ್ಸ್ಟ್ ದರ್ಶನ್ ಅವ್ರು ಬಂದರು, ಸುದೀಪ್ ಅವ್ರು ಬಂದರು, ಶಿವಣ್ಣ ಬಂದರು, ಎಲ್ಲರೂ ಬಂದರು ಒಂದು ಕಡೆಯಿಂದ. ಆದರೆ ಈಗ ನೆಕ್ಸ್ಟ್ ಜನ್ರೇಷನ್ ಕತೆ ಏನಾಗ್ತಿದೆ ಅಂತ ನೋಡೋಕೆ ಹೋದರೆ ತುಂಬ ಕಷ್ಟ ಇದೆ. ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಇದು ಹಿಂಗೆ ಮುಂದುವರೆದ್ರೆ ಕನ್ನಡ ಚಿತ್ರರಂಗ ಬಾಗ್ಲಾಕೊಂಡು ಮನೆಗೆ ಹೋಗ್ಬೇಕು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಿನ್ನೆ ಜಾಕಿ ಚಿತ್ರ ರಿಲೀಸ್ ಆಯಿತು. ಜಾಕಿ ಚಿತ್ರ ರಿಲೀಸ್ ಆಗಿ ಒಂದು ಹೊಸ ದಾಖಲೆನ ಬರೆದಿದೆ. ಏನಪ್ಪ ಹೊಸ ದಾಖಲೆ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ರಿಲೀಸ್ ಆದಂತಹ ಯಾವ ಸಿನಿಮಾ ಕೂಡ ಈ ಮಟ್ಟಕ್ಕೆ ಕಲೆಕ್ಷನನ್ನು ಮಾಡಿಲ್ಲ, ಈ ಮಟ್ಟಕ್ಕೆ ಅಭಿಮಾನಿಗಳನ್ನು, ಪ್ರೇಕ್ಷಕರನ್ನು ರಿಲೀಸ್ ಆಗಿರುವಂತಹ ಸಿನಿಮಾ ಥಿಯೇಟರ್ಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋ ವಿಷಯದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರ 14 ವರ್ಷಗಳಾದರೂ ಕೂಡ ರಿಲೀಸ್ ಆಗಿ ರಿಲೀಸ್ ಆದ ಈ ಸಮಯದಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಮಾಡಿರೋದು ತುಂಬ ಖುಷಿ ವಿಚಾರ. ಅಂದರೆ ಕನ್ನಡ ಸಿನಿಮಾಗಳಿಗೆ ಜನ ಎಷ್ಟು ಹಳೆ ಸಿನಿಮಾ ಆದರೂ ಒಂದು ಅಭಿಮಾನದಿಂದ ಹೆಂಗೆ ಜನ ಥಿಯೇಟ್ರಿಗೆ ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ಹೋಗ್ತಾರಲ್ಲಪ್ಪ ಅಂತ ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಥರ ಟ್ರೆಂಡು ಪಕ್ಕದ ಸ್ಟೇಟಲ್ಲೆಲ್ಲ ಇತ್ತು. ಅಂದರೆ ತಮಿಳ್ನಾಡು, ಆಂಧ್ರ ಪ್ರದೇಶಲ್ಲೆಲ್ಲ ಈಗ ಒಂದು ಹಳೆ ಸಿನಿಮಾಗಳನ್ನೆಲ್ಲ ರಿಲೀಸ್ ಮಾಡಿ, ಸ್ಪೆಷಲ್ ಡೇಸ್ಗಳಲ್ಲಿ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಅದನ್ನು ತೋರಿಸುವಂತಹ ಪ್ರಯತ್ನಗಳು ನಡೀತಾ ಇತ್ತು. ಅದೊಂದು ಟ್ರೆಂಡ್ ಶುರುವಾಗಿತ್ತು. ಅದು ಈಗ ಕನ್ನಡದಲ್ಲಿ ಶುರುವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 17ನೇ ತಾರೀಕು ಇರೋ ಕಾರಣಕ್ಕಾಗಿ ಜಾಕಿ ಚಿತ್ರವನ್ನು ರಿಲೀಸ್ ಮಾಡಲಾಗಿತ್ತು ನಿನ್ನೆ. ಎಲ್ಲ ಕಡೆ ಹೌಸ್ಫುಲ್, ಎಲ್ಲ ಕಡೆ ಟಿಕೆಟ್ ಸೋಲ್ಡ್ ಔಟ್ ಎಲ್ಲ ಆಯಿತು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಖುಷಿ ಪಡೋ ವಿಚಾರ. ಆದರೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಸಿನಿಮಾಗಳು ರಿಲೀಸ್ ಆದವು. ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದವು. ಒಂದು 5ರಿಂದ 6 ಸಿನಿಮಾಗಳು ರಿಲೀಸ್ ಆದವು. ನೆನ್ನೆ ನಾನು ಕೂಡ ರಿವ್ಯೂ ಕೊಟ್ಟಂತಹ ಸೋಮು ಸೌಂಡ್ ಇಂಜಿನಿಯರ್, ಮೆಹಬೂಬಾ, ಕೆರೆಬೇಟೆ, ಹೀಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಅಲ್ಲಿ ಥಿಯೇಟರ್ನಲ್ಲಿ ಜನನೇ ಇಲ್ಲ. ಎಷ್ಟೋ ಶೋಗಳು ಮಾರ್ನಿಂಗ್ ಶೋ ಆದಮೇಲೆ ಮಧ್ಯಾಹ್ನದ ಶೋಗಳೇನಿದೆ, ಶೋಗಳು ಕ್ಯಾನ್ಸಲ್ ಆಗಿದೆ. ಥಿಯೇಟರ್ನಲ್ಲಿ ಒಂದು ಸಿನಿಮಾ ರನ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 20ರಿಂದ 25 ಜನ, 30 ಜನ ಇದ್ದರೂ ಮೊದಲನೇ ದಿನ ಥಿಯೇಟರ್ಗಳಲ್ಲಿ ಶೋಗಳನ್ನು ರನ್ ಮಾಡಿಬಿಡ್ತಾರೆ. ಹೌಸ್ಫುಲ್ ಆಗಬೇಕು ಅಂತಲೇ ಇಲ್ಲ. ಏನಿದು ಹೊಸಬ್ರು ಸಿನಿಮಾಗಳಿಗೆ 30 ಜನನೂ ಬರಲ್ವಾ? 30 ಜನ. ನೆನ್ನೆ ನಾನು ರಿವ್ಯೂ ಮಾಡಿ ಹಾಕಿ ಆದಮೇಲೆ ಅದಕ್ಕೊಂದಷ್ಟು ಕಾಮೆಂಟ್ಗಳು ಬಂದಿದೆ. ಒಂದು ಸಿಂಗಲ್ ನೆಗೆಟಿವ್ ಕಾಮೆಂಟ್ ಆ ಸಿನಿಮಾ ಬಗ್ಗೆ, ಆ ರಿವ್ಯೂ ಬಗ್ಗೆ ನಾನು ನೋಡೇ ಇಲ್ಲ. ಒಂದು ಸಿಂಗಲ್ ನೆಗೆಟಿವ್ ಕಾಮೆಂಟ್. ಆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದವರು ಸಿನಿಮಾ ಕಚಡವಾಗಿದೆ, ಸಿನಿಮಾ ಖರಾಬಾಗಿದೆ, ಸಿನಿಮಾ ಯಾವನ್ ಗುರು ಈ ಸಿನಿಮಾ ಮಾಡಿದ್ದು, ಇದು ಒಂದು ಸಿನಿಮಾನ ಅಂತ ಯಾರಾದರೂ ಬೈದಿದಾರಾ ಅಂತ ಹುಡುಕಿದ್ರೆ ಹಾಗೂ ಯಾರೂ ಮಾಡಿಲ್ಲ. ನಾನು ಒಂದೊಂದೇ ಕಮೆಂಟ್ ಓದ್ತಾ ಹೋಗ್ತೀನಿ. ಈ ಸಿನಿಮಾ ನೋಡಿ ತುಂಬ ಕಣ್ಣೀರು ಹಾಕಿಬಿಟ್ಟೆ, ಸಿನಿಮಾ ತುಂಬ ಮನಸ್ಸಿಗೆ ಟಚ್ ಆಗುತ್ತೆ, ಡೈರೆಕ್ಟರ್ ಅಭಿ ಸರ್ಗೆ ತುಂಬ ಥ್ಯಾಂಕ್ಸ್, ಈ ಥರ ಸಿನಿಮಾ ಮಾಡಿದ್ದಕ್ಕೆ, ಮೈಂಡ್ ಬ್ಲೋಯಿಂಗ್ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ. ಮೊದಲನೇ ಕಮೆಂಟ್. ನಮ್ಮ ಉತ್ತರ ಕರ್ನಾಟಕದ ಸಿನಿಮಾ ಐತ್ರಿ, ಎಲ್ಲರೂ ನೋಡ್ರಿ, ಹರಸರಿ. 2ನೇ ಕಮೆಂಟ್. ನಾನು ಉತ್ತರ ಕರ್ನಾಟಕದವನು ಅಲ್ಲ, ಆದರೆ ಸಿನಿಮಾ ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಇಂಥ ಸಿನಿಮಾ ಸೋತ್ರೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಯಾರೂ ಹೊಸಬರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಕಮೆಂಟ್ ಮಾಡಿಯಾನೆ. ಏನು ಸಿನಿಮಾ ಗುರು, ಚಿಂದಿ, ಸೂಪರಾಗಿದೆ ಸಿನಿಮಾ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ, ಸಿನಿಮಾ ತುಂಬ ಚೆನ್ನಾಗಿದೆ. ಎಂಥ ಸಿನಿಮಾ ಮಾಡಿದ್ದೀರಾ ಸರ್, ನಾನಂತೂ ಅತ್ತೇ ಬಿಟ್ಟೆ ಸರ್, ಕಣ್ಣೀರು ಸುರಿಮಳೆ ಆಯಿತು ಸರ್. ನಾನು ಯಾವತ್ತೂ ಇಷ್ಟು ಯಾವ ಸಿನಿಮಾ ನೋಡೋ ಹತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದೀರಾ ಸರ್ ಅಂತ ಇನ್ನೊಂದು ಕಮೆಂಟ್ ಹಾಕ್ಯಾರೆ. ನಾನು ಹೇಳಿದೆ ನನ್ನ ರಿವ್ಯೂ ಮಾಡಬೇಕಾದ್ರೆ, ನನ್ನನ್ನು ಸೇರಿಸಿ ಥಿಯೇಟರ್ನಲ್ಲಿ 12 ಜನ ಇದ್ರು ಅಂತ ಯಾರೋ ಒಬ್ಬರು ನನ್ನ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಆ 12 ಜನದಲ್ಲಿ ನಾನು ಕೂಡ ಒಬ್ಬ ಸರ್. 5ಕ್ಕೆ 5 ಸ್ಟಾರ್ ಏನಾದ್ರು ಕೇಳಿದ್ರೆ ಎಷ್ಟು ಸ್ಟಾರ್ ಕೊಡ್ತೀರಾ ಅಂತ ಏನಾದ್ರು ಕೇಳಿದ್ರೆ 5ಗೆ 5 ಸ್ಟಾರ್ ಕೊಡ್ತೀನಿ, ಸೂಪರಾಗಿತ್ತು ಸರ್ ಸಿನಿಮಾ ಅಂತ ಇನ್ನೊಂದು ಕಮೆಂಟ್. ಇದೇ ಥರ ಸಿನಿಮಾನ ನೋಡಿ ಬಂದವರೆಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ, ಸಿನಿಮಾನ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಾರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇಲ್ಲ. ಆದರೆ ನಮ್ಮ ಆಡಿಯನ್ಸಿಗೆ ಬಂದಿರುವಂತಹ ಏನು ತಲೆ ಒಳಗಡೆ ಏನು ಕೂತ್ಕೊಂಡಿದೆ, ಹೊಸಬ್ರು ಸಿನಿಮಾಗಳು ಅಂತ ಹೇಳಿದ್ರೆ ಯಾಕೆ ಯಾರೂ ಥಿಯೇಟರ್ಗಳಿಗೆ ಹೋಗ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಎಲ್ಲರೂ ಕೂಡ ಸ್ಟಾರ್ ಸಿನಿಮಾಗಳಿಗೆ ಮೊದಲನೇ ದಿನ ಅಂತ ಪಟಾಕಿ ಹೊಡೆದು ಹಾಲಿನ ಅಭಿಷೇಕ ಮಾಡಿ ಕಟೌಟ್ರಿಗೆ ಹಾರ ಹಾಕಿ ಥಿಯೇಟ್ರಲ್ಲಿ ತಮ್ಮ ಇಷ್ಟದ ಸೂಪರ್ ಸ್ಟಾರ್ಗಳು ಬಂದಾಗ ಡ್ಯಾನ್ಸ್ ಮಾಡಿ ಆರತಿ ಎತ್ತಿ ಇಡ್ಗಾಯಿ ಹೊಡೆದು ಕುಂಬಳಕಾಯಿ ಹೊಡೆದು ಎಲ್ಲ ಮಾಡ್ತೀರಾ. ಯಾವುದು ತಪ್ಪು ಅಂತ ನಾನು ಹೇಳಲ್ಲ. ಕನ್ನಡ ಸಿನಿಮಾಗಳನ್ನು ಹಂಗೆ ಸೆಲೆಬ್ರೇಟ್ ಮಾಡಬೇಕು. ಓಕೆ, ಎಷ್ಟು ದಿನ ಇದನ್ನು ಮಾಡ್ತೀರಾ?
ಸೂಪರ್ ಸ್ಟಾರ್ಗಳಾಗಿ ಇರೋವರೆಗೂ ಇದನ್ನು ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಕತೆ ಏನು? ಇವತ್ತು ಯಾರೆಲ್ಲ ಸೂಪರ್ ಸ್ಟಾರ್ಗಳಾಗಿ ಯಾರನ್ನೆಲ್ಲ ನಾವು ಥಿಯೇಟರ್ನಲ್ಲಿ ಸ್ಕ್ರೀನ್ ಮುಂದೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವೋ ಅವರು ಕೂಡ ಇದೇ ಥರ ಹೊಸಬರಾಗಿ ಇಂಡಸ್ಟ್ರಿಗೆ ಬಂದವರು. ಅವರು ಕೂಡ ಇದೇ ಥರ ಕಷ್ಟಗಳನ್ನು ಅನುಭವಿಸಿದವರು. ಅವ್ರ ಸಿನಿಮಾಗೆ ಸ್ಟಾರ್ಟಿಂಗ್ನಲ್ಲಿ ಜನಗಳು ಹೋಗಿಲ್ಲ, ನೋಡಿಲ್ಲ, ಅವ್ರನ್ನ ಹರಿಸಿಲ್ಲ ಅಂದಿದ್ರೆ ಅವ್ರು ಇವತ್ತು ಸೂಪರ್ ಸ್ಟಾರ್ ಆಗೋಕ್ಕೆ ಆಗ್ತಾನೇ ಇರಲಿಲ್ಲ. ಬರೀ ಸೂಪರ್ ಸ್ಟಾರ್ ಸಿನಿಮಾಗಳನ್ನೇ ನಂಬಿಕೊಂಡು ಕನ್ನಡ ಚಿತ್ರರಂಗ ಕೂತ್ಕೊಳ್ಳೋದೆ ಆದರೆ ಕೆಲವು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಬಾಗ್ಲಾಕೊಂಡು ಬೀಗ ಹಾಕೊಂಡು ತೆಪ್ಪಗೆ ಮನೆಗೆ ಹೋಗ್ಬೇಕಾಗತ್ತೆ. ಬೇರೆ ದಾರಿನೇ ಇಲ್ಲ. ಸ್ಟಾರ್ಗಳು ಎಷ್ಟು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ? ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. ಅದರಲ್ಲೂ ಕೆಲವು ಸ್ಟಾರ್ಗಳು 3 ವರ್ಷ, ಇನ್ನೂ ಕೆಲವು ಸ್ಟಾರ್ಗಳು 5 ವರ್ಷ. ಬರೀ ಸ್ಟಾರ್ಗಳ ಸಿನಿಮಾ ನಂಬಿಕೊಂಡು ಎಷ್ಟು ಥಿಯೇಟ್ರ್ಗಳು ಬಾಗ್ಲು ಹಾಕ್ಕೊಂಡು, ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಬಾಗ್ಲು ಮುಚ್ಕೊಂಡು ಮನೆಗೆ ಹೋಗಿದೆ. ಎಲ್ಲ ಸ್ಟ್ಯಾಟ್ಸ್ನ ತೆಗಿತಾ ಹೋದರೆ ಮಲ್ಟಿಪ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಿದೆ? ಪರಭಾಷಾ ಸಿನಿಮಾಗಳ ಹಾವಳಿ ಜಾಸ್ತಿ ಆಗ್ತಿದೆ. ಎಲ್ಲ ಪರಭಾಷಾ ಸಿನಿಮಾಗಳನ್ನು ಸ್ಕ್ರೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಕನ್ನಡ ಸಿನಿಮಾಗಳಿಗೆ ಜನ ಹೋಗ್ತಾ ಇಲ್ಲ. ದಯಮಾಡಿ ಎಲ್ಲ ಹೊಸಬ್ರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಒಂದೇ ಥರ ಇರಲ್ಲ. ಎಲ್ಲೋ 1-2 ಏನೋ ಚಟಕ್ ಸಿನಿಮಾ ಮಾಡಿರ್ತಾರಲ್ಲ, ಅಂಥ ಸಿನಿಮಾಗಳು ಹೋಗಿ ನೋಡಬೇಡಿ. ಓಕೆ, ನಾನು ಓಪನ್ ಆಗೇ ಹೇಳ್ತೀನಿ. ಆದರೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಒಂದಷ್ಟು ಜನ ಹೋಗಿ ಅದ್ರ ಬಗ್ಗೆ ಮೌತ್ ಟಾಕ್ ಕೊಟ್ಟಾಗ, ರಿವ್ಯೂಗಳು ಕೊಟ್ಟಾಗ, ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ಒಪಿನಿಯನ್ ಬಂದಾಗ ದಯಮಾಡಿ ಆ ಸಿನಿಮಾಗಳಿಗೆ ಹೋಗಿ ಆ ಸಿನಿಮಾಗಳನ್ನು ನೋಡಿ. ಸೋಮು ಸೌಂಡ್ ಇಂಜಿನಿಯರ್ ಅಂತ ಒಂದು ಚಿತ್ರ ನಿನ್ನೆ ಮಧ್ಯಾಹ್ನದ ಆಫ್ಟರ್ನೂನ್ ಆದಮೇಲೆ ಎಷ್ಟೋ ಕಡೆ ಶೋಗಳು ಕ್ಯಾನ್ಸಲ್ ಆಗೋಗಿದೆ. ನನ್ನ ತಮ್ಮ ನೋಡೋಕೆ ಹೋಗಿದ್ದಾನೆ, ಅಣ್ಣ ಇಲ್ಲಿ ಶೋ ಕ್ಯಾನ್ಸಲ್ ಆಗಿದೆ JP ನಗರ್ ಸಿದ್ದೇಶ್ವರಲ್ಲಿ ಅಂತ ಹೇಳ್ದ. ಮಾರ್ನಿಂಗ್ ಶೋ ರನ್ ಆಗಿದೆ, ಮಧ್ಯಾಹ್ನ ಶೋ ಕ್ಯಾನ್ಸಲ್ ಆಗಿದೆ. ಯಾಕೆ? ಜನ ಇಲ್ಲ. ಕನ್ನಡ ಚಿತ್ರರಂಗನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಈ ಟ್ರೆಂಡ್ ಏನಿದೆ ಇವಾಗ, ಇದನ್ನು ಹಿಂಗೆ ಮುಂದುವರಿಸಿ. ಇದಕ್ಕೆ ದೊಡ್ಡ ದೊಡ್ಡ ನಟರುಗಳು ಕೂಡ ಇನಿಷಿಯೇಟಿವ್ ತಗೋಬೇಕು. ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತ ಇರೋರು, ನಮಗೆ ಗೊತ್ತಿರೋರು, ನಮ್ಮ ಸಂಬಂಧಿಕರು, ಇರೊಬ್ಬರು ಸ್ಟಾರ್ ಮಗ, ಇವರು ಬರೀ ಅವ್ರನ್ನೇ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಏನೂ ಇಲ್ಲದೇ ಇರುವ, ಅಂದರೆ ಸಿನಿಮಾ ಗೊತ್ತಿಲ್ಲದೆ ಇರುವ, ಸಿನಿಮಾ ಇಲ್ಲದೇ ಇರುವ ಎಷ್ಟೋ ಜನ ಪ್ರತಿಭೆಗಳನ್ನ ಇಟ್ಕೊಂಡಿದ್ರು ಕೂಡ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಲೇ, ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಲೇ ಆ ಸಿನಿಮಾಗಳು ಸತ್ತು ಹೋಗ್ತಾ ಇದೆ. ದಯಮಾಡಿ ಅಂಥ ಸಿನಿಮಾಗಳನ್ನು ಸ್ಟಾರ್ಗಳು ಉಳಿಸುವಂತಹ ಪ್ರಯತ್ನವನ್ನು ಮಾಡಿ. ಇನಿಷಿಯೇಟಿವ್ ತಗೊಳ್ಳಿ ಸ್ಟಾರ್ಗಳು, ದಯವಿಟ್ಟು ಇನಿಷಿಯೇಟಿವ್ ತಗೋಬೇಕು ಸ್ಟಾರ್ಗಳು ದಯವಿಟ್ಟು. ನಾಳೆ ನೀವು ಇಲ್ಲದೇ ಇರುವಂತಹ ಕಾಲಕ್ಕೆ ಒಂದಷ್ಟು ಜನ ನಿಮ್ಮ ಸ್ಥಾನವನ್ನು ತುಂಬೋದಕ್ಕೆ ಬೇಕಲ್ಲ. ಯಾರಿದ್ದಾರೆ? ಹೆಸರು ತೋರಿಸಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸ್ಥಾನವನ್ನು ತುಂಬೋಕೆ ಈ ನಟ ಇದ್ದಾನಪ್ಪ ಅಂತ ಒಂದು ಹೆಸರು ಹೇಳಿ. ಸುದೀಪ್ ಅವ್ರ ಸ್ಥಾನ ತುಂಬೋದಕ್ಕೆ ಈ ನಟ ಇದ್ದಾನೆ ಅಂತ ಹೆಸರು ಹೇಳಿ. ಯಶ್ ಅವ್ರ ಸ್ಥಾನ ತುಂಬೋದಕ್ಕೆ ಈ ನಟ ಇದ್ದಾನೆ ಅಂತ ಹೆಸರು ಹೇಳಿ. ನೋ, ಯಾರೂ ಇಲ್ಲ. ಮುಂಚೆ ಇತ್ತು. ರಾಜಣ್ಣ ಅವ್ರ ಸ್ಥಾನ ತುಂಬೋದಕ್ಕೆ ರಾಜಣ್ಣ ಅವ್ರು ಇಲ್ಲದ ಕಾಲಕ್ಕೆ ಯಾರು? ಅಂಬರೀಷ್ ಅವರು ಇದ್ರು, ಶಂಕರಣ್ಣ ಇದ್ರು, ವಿಷ್ಣುವರ್ಧನ್ ಇದ್ರು. ಈ ಥರ ಬ್ಯಾಕ್ ಟು ಬ್ಯಾಕ್ ತುಂಬ ಜನ ನಾಯಕ ನಟರುಗಳಿದ್ರು. ಅದಾದ್ಮೇಲೆ ಬಂದರು, ನೆಕ್ಸ್ಟ್ ದರ್ಶನ್ ಅವ್ರು ಬಂದರು, ಸುದೀಪ್ ಅವ್ರು ಬಂದರು, ಶಿವಣ್ಣ ಬಂದರು, ಎಲ್ಲರೂ ಬಂದರು ಒಂದು ಕಡೆಯಿಂದ. ಆದರೆ ಈಗ ನೆಕ್ಸ್ಟ್ ಜನ್ರೇಷನ್ ಕತೆ ಏನಾಗ್ತಿದೆ ಅಂತ ನೋಡೋಕೆ ಹೋದರೆ ತುಂಬ ಕಷ್ಟ ಇದೆ. ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಇದು ಹಿಂಗೆ ಮುಂದುವರೆದ್ರೆ ನಾನು ಆಗಲೇ ಹೇಳ್ದಂಗೆ ಕನ್ನಡ ಚಿತ್ರರಂಗ ಬಾಗ್ಲಾಕೊಂಡು ಮನೆಗೆ ಹೋಗ್ಬೇಕು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಕನ್ನಡ ಚಿತ್ರರಂಗದ ಅಂತ್ಯ ಇದು ಹಿಂಗೆ ಮುಂದುವರೆದ್ರೆ ಸದ್ಯದಲ್ಲೇ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.